ಅವರನ್ನ ಬಾಯಿ ತುಂಬ ಅಮ್ಮ ಅಂತ ಕರ್ತಿದ್ದೀನಿ. ಅವ್ರ ಜೋಗಳ ಕೇಳಿ ನಿದ್ದೆ ಮಾಡಿದ್ದೀನಿ, ಕೈ ತುತ್ತಿದ್ದೀನಿ. ಇನ್ಫ್ಯಾಕ್ಟ್ ಅವ್ರನ್ನ ಸ್ವಂತ ತಾಯಿಯಷ್ಟು ಪ್ರೀತಿಸ್ತೀನಿ. ಬಟ್ ಪರಿಸ್ಥಿತಿ ಬೇರೆ ಥರನೇ ಇದೆ ಅಮೂಲ್ಯ. ಅದಕ್ಕೆ ಪರಿಯಮ್ಮನ ಹತ್ರ ಮಾತಾಡಿ ವೈಜಯಂತಿ ಅಮ್ಮ ಅಲ್ಲೇ ಇರೋ ಥರ ವ್ಯವಸ್ಥೆ ಮಾಡಿದೆ. ಹಬ್ಬ, ವೈಜಯಂತಿ ಅಮ್ಮ ಸೇಫ್ ಆಗಿದ್ದಾರೆ ಅಂತ ಹೇಳಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸರಿ, ಹಾಗಿದ್ರೆ ನಾನು ಮಲ್ಕೊಳ್ಬೋದಾ? ಆದ್ರೂ ವೇದಾಂತ್, ವೈಜಯಂತಿ ಅಮ್ಮನ ಮನೆ ಬಿಟ್ಟು ಹೋಗು ಅಂತ ಯಾಕೆ ಕಳಿಸ್ತೆ ಅಂತ ಹೇಳಲೇ ಇಲ್ಲ. ಪ್ಲೀಸ್ ಅದ್ರ ಬಗ್ಗೆ ಏನು ಕೇಳಬೇಡ. ಸ್ಟ್ರಾಂಗ್ ರೀಸನ್ ಇಲ್ಲದೆ ಖಂಡಿತವಾಗ್ಲೂ ನಾನು ಹೀಗೆ ಮಾಡಿರೋದಿಲ್ಲ ಅಂತ ನಿನಗೂ ಗೊತ್ತು. ಸಮಯ ಬಂದಾಗೆಲ್ಲ ವಿವರವಾಗಿ ನಾನು ತಿಳಿಸಿ ಹೇಳ್ತೀನಿ. ಬಟ್ ಒಂದು ತಿಳ್ಕೊ, ನಾನು ಏನೇ ಮಾಡಿದ್ರು ಈ ಮನೆಯವ್ರಿಗೆ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತೀನಿ. ಓಹೋ ಸುಂದ್ರಪ್ಪ, ಏನ್ ನನಗೆ ಗೊತ್ತೇ ಇಲ್ಲ, ಹೊಸ್ದಾಗಿ ಹೇಳ್ತಿದ್ದಾನೆ ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು ಅಂತ. ಆದ್ರೂ ನೀನೊಂಥರ ಸೀಕ್ರೆಟ್ ಶಂಕರಪ್ಪ ವೇದಾಂತ್. ನಿಂಗೆಷ್ಟೇ ನೋವಿದ್ರು ನಿನ್ ಮನ್ಸಲ್ಲೇ ಇಟ್ಕೊಂಡಿರ್ತೀಯ, ಯಾರ ಹತ್ರನೂ ಹೇಳಲ್ಲ. ಹೋಗ್ಲಿ ಬಿಡು, ನಾನು ಕಾಯ್ತೀನಿ. ಅದೇ ವೈಜಯಂತಿ ಅಮ್ಮ ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಬೇಕಷ್ಟೆ. ಅಮ್ಮ ಒಬ್ಬರೇ ಬರಲ್ಲ, ಎಲ್ರೂ ಬರ್ತಾರೆ. ಎಲ್ರು ಅಂದ್ರೆ ಯಾರು? ಅಪ್ಪಾಜಿನೂ ಮನೆಗೆ ಬರ್ತಿದಾರಾ? ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ ತಾನೆ? ಮುಂದೆ ನಿನಗೆ ಗೊತ್ತಾಗುತ್ತೆ, ಸದ್ಯಕ್ಕೆ ಬಿಡು. ಅಮೂಲ್ಯ, ಅಯ್ಯೋ ವೈಜಯಂತಿಯವರೇ, ನೀವು ಮಗುನ್ ನೋಡ್ಕೊಂಡ್ರೆ ಸಾಕು, ಇವೆಲ್ಲ ಯಾಕೆ ಮಾಡಕ್ ಹೋಗ್ತೀರಿ? ನಾನೇನು ತರಕಾರಿ ಹೆಚ್ಚಲ್ವಾ? ನಾನು ಮಾಡ್ತೀನಿ, ಬಿಡಿ 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 ನೀವು. ಅಯ್ಯೋ ಪರಿಮಳ ಅವರೇ, ಮನೆಯಲ್ಲಿ ಮಾಲಾಂತಿ ಇರೋದ್ರಿಂದ ಬೇಕಾದಷ್ಟು ಕೆಲ್ಸಗಳಿರುತ್ತೆ. ಹಂಚ್ಕೊಂಡು ಮಾಡಿದ್ರೆ ಕೆಲ್ಸಗಳು ಬೇಗ ಬೇಗ ಆಗುತ್ತಲ್ವಾ? ಅದು ಅಲ್ಲದೆ ನೀವು ಬಾಣಂತಿ ಅಡುಗೆ ಬೇರೆ ಮಾಡ್ತಾ ಇದ್ದೀರಾ. ನಾನು ಇದನ್ನ ಹೆಚ್ಚಿಟ್ರೆ ನಿಮಗೆ ಅಡುಗೆ ಮಾಡಕ್ ಸುಲಭ ಆಗುತ್ತೆ. ವೈಜಯಂತಿ, ಯಾಕೆ ಯಾಕೆ ಗಾಬರಿ ಆಗಿದ್ದೀರಿ? ಏನೂ ಇಲ್ಲ ಪರಿಮಳ ಅವರೇ. ಯಾರು ಕಾಣಿಸ್ತಾ ಇಲ್ಲ, ಮನೇಲಿ ಯಾರು ಇದ್ದಾಗಿಲ್ಲ. ಮಗುನ ಪಾಪ ಹೇಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೌದು ಮೇಡಮ್, ನಾನು ನಿಯತ್ತಲ್ಲಿ ನಾಯಿಗಿಂತ 2 ಕೈ ಜಾಸ್ತಿ. ಕಾಂತ, ನಿಮ್ಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ?
ಹೋಗಿ ಹೋಗಿ ನನಗೆ ಅಡುಗೆ ಮಾಡಕ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಲ್ಲ, ಅನ್ನ ಮಾಡೋದನ್ನು ನಾನು ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡೇ ಮಾಡೋದು, ಅಂಥದ್ರಲ್ಲಿ ಅಡುಗೆ ಮಾಡಕ್ ಬರುತ್ತಾ ಅಂತ ಇದ್ದೀರಲ್ಲ. ಶ್ರೀಕಾಂತ ಇನ್ನೂ ನಾನ್ಸೆನ್ಸ್ ಮಾತಾಡ್ತೀನಿ. ಒಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬರಲ್ಲ. ಅಪ್ಪ ಅಂದಾಗೆ ನನಗೊಂದು ಚಿಕ್ಕ ಡೌಟು. ನೀವು ನನ್ನ ಬಿಸ್ನೆಸ್ ಟ್ರಿಪ್ಗೆ ಫಾರಿನ್ಗೆ ಏನಾದರೂ ಕಳಿಸ್ತಾ ಇದ್ದೀರಾ? ನನಗೆ ಚಿಕ್ಕ ವಯಸ್ಸಿಂದನೂ ಫಾರಿನ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಬಾಸ್. ಚಿಕ್ಕ ವಯಸ್ಸಲ್ಲಂತೂ ಹೋಗಕ್ಕಾಗ್ಲಿಲ್ಲ. ನಿಮ್ ದಯೆಯಿಂದ ಇವಾಗಾದ್ರೂ ಹೋಗ್ತೀನೇನೋ ಅಂತ. ಅಂದಾಗೆ ಯಾವ ದೇಶಕ್ಕೆ ಬೇಕಾದ್ರೂ ಕಳಿಸಿ, ಚೈನಾಗ್ ಮಾತ್ರ ಕಳಿಸ್ಬೇಡಿ ಬಾಸ್. ಅಮೆರಿಕಾ, ಆಫ್ರಿಕಾ, ಕೀನ್ಯಾ, ಉಗಾಂಡ, ಆಮೇಲೆ ತೈಲ ಹಾಕಿ ಮಸಾಜ್ ಮಾಡ್ತಾರಲ್ಲ ಥೈಲ್ಯಾಂಡ್, ಅಲ್ಲಿಗೆ ಕಳ್ಸಿದ್ರೆ ಇನ್ನೂ ಖುಷಿ. ಕಾಂತ ನೋಡಿ ಕಾಂತ, ಇವತ್ತಿಂದ ನಿಮಗೆ ಹೊಸ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಅದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಸ್ಪೆಷಲ್ ಅಸೈನ್ಮೆಂಟಾ? ಏನ್ ಬಾಸ್? ನೀವೊಬ್ಬ ರೌಡಿ ಮನೆಗೆ ಅಡಿಗೆ ಅವನಾಗ ಹೋಗ್ಬೇಕು. ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ನೀವು ಯಾರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ನೋಡಿ, ನೀನು ಆಟಕ ಎಲ್ಲ ಆಡಬೇಡಿ, ದಯವಿಟ್ಟು ಹೇಳಿ. ಅಲ್ಲ ಸರ್, ನಾನೇನಕ್ಕೆ ನಾಟಕ ಮಾಡಲಿ? ನೀವು ಯಾರು, ಏನು, ಎತ್ತ, ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೀವೇನು ಪೊಲೀಸಾ? ನೋಡಿ, ನೀವು ಪೊಲೀಸರಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿದ್ರೆ ಸಂಸ್ಕಾರವಂತರ ಥರ ಕಾಣ್ತೀರಾ, ಒಳ್ಳೆ ಕುಟುಂಬ. ಯಾಕೆ ಸುಮ್ಮನೆ ಇಂಥದಕ್ಕೆಲ್ಲ ಸಿಗಾಕೋತೀರಾ? ದಯವಿಟ್ಟು ಹೇಳಿ, ಎಲ್ಲಿ ತೇಜಸ್? ಸರ್, ನನಗೂ ತೇಜಸ್ಗೂ ಯಾವುದೇ ಸಂಬಂಧ ಇಲ್ಲ. ಈ ಸಂಬಂಧಗಳಿದೆಯಲ್ಲ, ಅದು ತುಂಬಾ ಪವಿತ್ರವಾಗಿರುತ್ತೆ. ಮಧುರವಾದ ಭಾವನೆಗಳು ತುಂಬಿರುತ್ತೆ ಅದರಲ್ಲಿ. ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದ್ರೆ ಅಳಿಸೋವರು. ನನಗೀಗ ಸದ್ಯಕ್ಕೆ ನಿಮ್ಮ ತೇಜಸ್ ನಡುವೆ ಯಾವ ಸಂಬಂಧ ಇತ್ತು? ದಯವಿಟ್ಟು ಕ್ಷಮಿಸಿ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ. ನನಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ಈಗಾಗಲೇ ನಾವು ಈ ವಿಚಾರದಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೇವೆ. ನಾನು ನನ್ನ ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಂದಾಗಿದೆ. ಅಲ್ಲಿ ಹೇಳಿದ್ದು ಇದ್ದೇನೆ, ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಮಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ. ತೇಜಸ್ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ, 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 ಗೊತ್ತಿಲ್ಲ. ಅವರೇ, ಅಮ್ಮ, ಯಾರು ಬಂದಿರೋದು? ಗೊತ್ತಿಲ್ಲ ಅಮ್ಮ. ಸ್ವಲ್ಪ ಮಗನ್ ಹಿಡ್ಕೋತೀರಾ? ನಾನು ಯಾರು ಬಂದಿದ್ದಾರೆ ನೋಡ್ಕೊಂಡು ಬರ್ತೀನಿ. ಬೇಡ ಅಮ್ಮ, ಅವ್ರು ತುಂಬಾ ಡೇಂಜರ್ ಮನುಷ್ಯ ಅಂತ ಅನ್ಸುತ್ತೆ. ನೀವ್ ನೋಡಕ್ ಹೋಗ್ಬೇಡಿ. ಅವ್ರ ವಾಯ್ಸ್ ನೋಡಿದ್ರೆ ನನ್ಗೆ ಯಾರೋ ಗುರ್ತಿರೋರು ಅನಿಸ್ತಾ ಇದೆ. ನಾನು ಹೋಗಿ ನೋಡ್ಕೊಂಡು ಬರಲೇಬೇಕು. ಒಂಚೂರು ಮಗನ್ ಹಿಡೀರಿ. ಅಮ್ಮ, ಅಂದ್ರೆ ಬಂದಿರೋ ವ್ಯಕ್ತಿ ನಿಮಗ್ ಗೊತ್ತಿರೋರಾ? ಇಲ್ಲ, ಗೊತ್ತಿಲ್ಲ. ಹೇಗೆ ಹೇಳಿ ಇವ್ರಿಗೆ? ಮನೆಗೆ ಬಂದಿರೋರ್ ವಾಯ್ಸು ಥೇಟ್ ಸೂರಿ ವಾಯ್ಸ್ ತರ ಇತ್ತು ಅಂತ. ಅಮ್ಮ ಮಾತಾಡಿ, ನಿಮ್ಗೆ ಅವ್ರು ಗೊತ್ತಾ? ಇಲ್ಲ ಆರ್ತಿಯವರೇ, ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೇ. ಒಂದು ನಿಮಿಷ ಮಗನ ಹಿಡ್ಕೊತೀರಾ? ನೋಡ್ಕೊಂಡು ಬಂದ್ಬಿಡ್ತೀನಿ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಮಗು ಕಳ್ಕೊಂತೀರಾ ಇಲ್ಲ ತೇಜಸ್ ಬಗ್ಗೆ ಹೇಳ್ತೀರಾ? ಆರ್ತಿಯವರೇ ಪ್ಲೀಸ್ ಒಂದು ನಿಮಿಷ ಹಿಡ್ಕೊಳ್ಳಿ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಆಂಡಿ, ಹಾಂ ಬಾ.
ನಾನು ನಾನ್ ವೆಜ್ ತಿನ್ನೋದು. ನನಗೆ ಅನ್ನ ಮಜ್ಜಿಗೆ ಇದ್ರೆ ಸಾಕು, ಅದನ್ನು ಕೊಡಿ. ಏಯ್, ರಾಯರ್ಗೆ ವೆಜ್ ಯಾಕೆ ಮಾಡಿಲ್ಲ? ಅಣ್ಣ ಅದು ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಅಣ್ಣ ನಮ್ಮ ಯಾರಿಗೂ ಸರಿಯಾಗಿ ವೆಜ್ ಅಡುಗೆ ಮಾಡಕ್ಕೆ ಬರಲ್ಲ ಅಣ್ಣ. ಹೆಂಗೋ ಮ್ಯಾನೇಜ್ ಮಾಡಿ ಕೊಡ್ತಿದ್ದೀವಿ ರಾಯರ್ಗೆ. ಆದರೆ ರಾಯರ್ ನಾವು ಏನು ಕೊಟ್ಟರು ತಿಂತಾ ಇದ್ರಣ್ಣ. ನನಗೆ ಒಂಥರ ಅನಿಸ್ಬಿಟ್ಟು ನನ್ನ ಫ್ರೆಂಡಿಗೊಬ್ಬಗೆ ಹೇಳಿದ್ದೀನಣ್ಣ, ಒಬ್ಬ ವೆಜ್ ಬಟ್ಟ ಬೇಕಂತೇಳಿ. ಅವನು ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ನಾನು. ವೈಜಯಂತಿ ಅವರೇ, ಅಣ್ಣ ಯಾಕೆ ಏನಾಯ್ತು? ಯಾಕೆ ಕೂತಿದ್ದೀರಿ? ಅಣ್ಣ ಅವ್ರು ಯಾರೋ ಬಂದಿದ್ರಲ್ಲ ಕಾರ್ನಲ್ಲಿ, ಅವರು ಅವನು ಅಗ್ನಿ ಅಂತ ದೊಡ್ಡ ರೌಡಿ. ಅಣ್ಣ ಅವರಲ್ಲ, ಅವ್ರ ಜೊತೆ ಇನ್ನೊಬ್ರು ಇದ್ರಲ್ಲ ಅವರು. ಅವನ ಜೊತೆ ಇನ್ಯಾರು ಇರ್ತಾರೆ? ಬರೀ ರೌಡಿಗಳಿರ್ತಾರೆ ಅಷ್ಟೇ. ಇಲ್ಲ ಅಣ್ಣ. ಏನು ಏನು ವೈಜಯಂತಿ ಅವರೇ, ಯಾಕೆ ಏನಾಯ್ತು? ಆ ಅಗ್ನಿ ಜೊತೆ ಬಂದಿದ್ದವ್ರು ಏನಾದ್ರು ನಿಮಗೆ ಪರಿಚಯನಾ? ಬಂದಿರೋರ್ ವಾಯ್ಸು ಸೂರಿ ವಾಯ್ಸು. ಸೂರಿ ವಾಯ್ಸು ನಾನು ಮರೆಯಕ್ಕೆ ಸಾಧ್ಯನಾ? ವೈಜಯಂತಿ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಹಾ ಹೌದು. ಹೌದಾ? ಆ ರೌಡಿ ನಿಮಗೆ ಪರಿಚಯನಾ? ಅಂದ್ರೆ ನನಗೆ ಗೊತ್ತಿರೋರೊಬ್ರು ಧ್ವನಿ ಇದ್ದಂಗಿತ್ತು ಅಷ್ಟೇ. ಅದು ಕರೆಕ್ಟೇ ಬಿಡಿ. ನಿಮ್ಗೆ ಹೇಗೆ ಆ ರೌಡಿ ಗ್ಯಾಂಗ್ನವ್ರ ಪರಿಚಯ ಇರುತ್ತೆ? ಅದೆಲ್ಲೋ ನಿಮ್ ಭ್ರಮೆ ಇರಬೇಕು ಅನ್ಸುತ್ತೆ. ಸರಿ, ನಡೀರಿ ಒಳಗಡೆ. ಸೂರಿಯವರು ಇಲ್ಲಿಗೆ ಬಂದಿದ್ರಾ? ನನ್ನನ್ನೇ ಹುಡ್ಕೊಂಡು ಬಂದಿದ್ರಾ? ಅನ್ಸನ್ ಇರೋದಕ್ಕೆ ಇಷ್ಟು ವರ್ಷ ಸೈಲೆಂಟ್ ಆಗಿ ಸಂಸಾರ ಮಾಡ್ತಿರೋದು. ಕೊಬ್ಬು ನೋಡಿ ನಿಮ್ಗೆ. ನನಗೆ ತುಂಬಾ ನಿದ್ದೆ ಬರ್ತಿದೆ, ಲ್ಯಾಗ್ ಮಾಡ್ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಅದು ನಾನು ಜಾಬಿಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ಏನು, ನಾನು ನೆಮ್ಮದಿ ಆಗಿರೋದು ಇಷ್ಟ ಅಲ್ಲ ನಿಮ್ಗೆ? ನನ್ನ ಸ್ಮೋಕ್ ಹಾಕ್ಸೋ ಪ್ರೋಗ್ರಾಮ್ ನಿಂದು. ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತೂ ಇಲ್ಲ, ನಾನು ಹೇಳಬಾರ್ದು, ನೀನು ಕೇಳಬಾರ್ದು. ನೀನುಂಟು, ನಿನ್ನ ವಸಿಷ್ಠ ಫ್ಯಾಮಿಲಿ ಉಂಟು. ಅಲ್ಲ ಅದೆಲ್ಲ ಸರಿ, ಅದೇನು ಸಡನ್ ಆಗಿ ಇಷ್ಟೊಂದು ಬೆಳವಣಿಗೆ? ಅದೇನಿಲ್ಲ, ಅದಿತಿ ಮದುವೆ ಆಗಿ ಬಂದಾಗ್ಲಿಂದ ಅವಳಲ್ಲಿ ಆಗಿರೋ ಬದಲಾವಣೆ. ಮದ್ವೆಗಿಂತ ಮುಂಚಿರೋ ಆ ಹುಡುಗಾಟಿಕೆ ಇಲ್ಲ. ಅವಳು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಳ ಸಾರ್ಥಕ್. ಹಾಗೆ ನೋಡಿದ್ರೆ ಈ ಮನೆಯಲ್ಲಿ ಧ್ರುವನ ಅವಳಷ್ಟು ರೆಸ್ಪಾನ್ಸಿಬಲ್ ಆಗಿ ಯಾರು ನೋಡ್ಕೊಳ್ತಾ ಇಲ್ಲ. ಅದಕ್ಕೆ ನಾನು ಹಲೋ ಮಿಸ್ಸಸ್ ಸಾರ್ಥಕ್, ನೀನು ನನ್ನ ತಂಗಿರನ್ನ ಈಗ 2019-20 ನೋಡ್ತಾ ಇದ್ಯಾ. ನಾನು 2000 ಇಸ್ವಿ ಉಪೇಂದ್ರ ಸಿನಿಮಾ ರಿಲೀಸ್ ಆಯ್ತು ಗೊತ್ತಾ, ಆಗಿಂದ ನೋಡ್ತಾ ಇದೀನಿ. ಜವಾಬ್ದಾರಿ ಅಂತ ಬಂದ್ರೆ ಅವರ ಅಗೋರೆ ಮುಂದೆ ಬರ್ತಾರೆ, ಯಾವತ್ತೂ ಹಿಂದೆ ಸರಿದಿಲ್ಲ. ಅದೆಲ್ಲ ಸರಿ, ತಾವನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರು. ಟೀಚರಾ? ಅದ್ ಸರಿ, ನೀನ್ ಮಾಡಿರೋದು MBA ಅಲ್ವಾ? ನೋಡು, ನಿನ್ ಕೈಲಿ ಇದೆಲ್ಲ ಆಗದೆ ಇರೋ ಕೆಲಸ. ಯಾಕೆ ಅಂದ್ರೆ ಇದೆಲ್ಲ ನಿಮ್ಮಂತ ಶ್ರೀಮಂತರ ಮಕ್ಳಿಗೆ ಆಗದೆ ಇರೋ ಕೆಲಸ. ನೋಡು, ಇದಕ್ಕೆಲ್ಲ ತಿಳುವಳಿಕೆ ಬೇಕು, ಸಾಮಾನ್ಯ ಜ್ಞಾನ ಇರಬೇಕು. ನಿನಗಿರೋ ಶಿಕ್ಷಣಕ್ಕೆ ಹಬ್ಬಬ್ಬ ಅಂದ್ರೆ LKG ಮಕ್ಕಳಿಗೆ ಗಿಲ್ಕಿ ಹಿಡ್ಕೊಂಡು ಪಾಠ ಹೇಳ್ಬೋದು ನೋಡಿ. ಯಾಕೆ ಕಿಂಡಲ್ಲ? ನೋಡು, ಈ ತರ ಎಲ್ಲ ಶಿವಣ್ಣನ ತರ ಲುಕ್ ಕೊಡ್ಬೇಡ ನನಗೆ. ಏನು ಯೋಚನೆ ಮಾಡ್ತಾ ಇದೀಯಾ? ಅಡುಗೆ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಕ್ ಬರುತ್ತೆ, ಅಡುಗೆ ಮಾಡಕ್ ಬರುತ್ತೆ, ಟಾಪ್ ಲೆವೆಲ್ ಅಲ್ಲಿ ಮಾಡ್ತೀನಿ. ಬೇಗ ಮಾಡು. ವೆಜ್ ಇಲ್ಲ ಅಂದ್ರೆ ನೀನ್ ಹಾಕ್ತೀಯ ನಾನ್ ವೆಜ್. ಲಕ್ಷ್ಮೀಕಾಂತ, ನಿನ್ನ ಮದುವೆ ಆಚೆನ ಬಿಟ್ಬಿಡು. ಇವರು ತರಕಾರಿ ಹೆಚ್ಚಕ್ಕೆ ಲಾಂಗ್ ಯೂಸ್ ಮಾಡ್ತಾ ಇದಾರೆ. ಇನ್ನು ನೀನ್ ಯಾರು, ಯಾಕೆ ಬಂದಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ತಲೆ ಕಟ್ಟ ಮಾಡಕ್ಕೆ ಏನ್ ಯೂಸ್ ಮಾಡಬೇಡ.
ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ಬಿರಿಯಾನಿ ತಿಂದು ತುಂಬಾ ದಿನ ಆಯ್ತು. ಸಾಯಕ್ ಮುಂಚೆ ಒಂದ್ಸತಿ ಬಿರಿಯಾನಿ ಆದ್ರೂ ತಿಂದ್ಬಿಡೋಣ. ಇವನ್ ತಿಂದು ಬಿಟ್ಟೋಗಿರೋ ಎಂಜಿಲ್ ನಾನೇ ಯಾಕೆ ತಿನ್ಬೇಕು? ಲೆಗ್ ಪೀಸು. ರಾಯರೇ, ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು. ನಾವು ಬೆಳಿದಕ್ಕೆ ನೋಡಬೇಕು. ಏನನ್ಕೊಂಡಿದ್ದೀರ ನೀವು? ನನ್ನ ಜೀವನದ ಉದ್ದೇಶನೇ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಅವ್ರ ದುಃಖದಲ್ಲಿದ್ದರೆ ಸಂತೋಷ ಕೊಡಬೇಕು ಅನ್ನೋದು. ಆದ್ರೆ ಇಲ್ಲಿಗೆ ಬಂದ ಮೇಲೆ ನನ್ನ ಜೀವನನೇ ಬದಲಾಗೋಯ್ತು. ಒಂದು ಹೆಣ್ಣಿನ ಜೀವನನ ಹಾಳು ಮಾಡ್ಬಿಟ್ಟೆ. ವೇದ ಉಪನಿಷತ್ ಪಡಿಸಿದ ಬಾಯಲ್ಲಿ ಕೊನೆ ಬೆದರಿಕೆ ಹಾಕಿಸ್ಬಿಟ್ಟೆ. ನನ್ನನ್ನು ಯಾಕೆ ರೌಡಿ ತರ ಬಳಸ್ತಾ ಇದ್ಯಾ? ನನ್ನನ್ನು ಏನ್ ಅನ್ಕೊಂಡಿದ್ಯಾ ನೀನು? ನಿಮ್ಮನೆ ಕೆಲಸದವ್ನು ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನನಗೆ ನಂದೇ ಆದ ವ್ಯಕ್ತಿತ್ವ ಇದೆ. ನಾನು ಯಾರ ಮಾತು ಕೇಳಲ್ಲ. ನಾನು ಅನ್ಸಿದ್ ಮಾತ್ರ ನಾನು ಮಾಡ್ತೇನೆ. ನನ್ನಿಂದ ಯಾಕೆ ಕೆಲಸಗಳೆಲ್ಲ ಮಾಡಿಸ್ದೆ? ಅದಕ್ಕೆ ಉತ್ತರ ಕೊಡು. ನನಗೀಗ ಉತ್ತರ ಬೇಕು. ನಿನ್ನನ್ನು ಕೇಳ್ತಾ ಇರೋದು. ಅಗ್ನಿ, ನಾನು ನಿನ್ನನ್ನೇ ಕೇಳ್ತಿರೋದು. ಉತ್ತರ ಬೇಕು ನನಗೆ. ಉತ್ತರ ಕೊಡು. ರಾಯರೇ, ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ ಗೊತ್ತು ತಾನೆ? ಯಾಕೆ? ನನ್ನಿಂದ ನಿಮ್ಗೆ ಒಂದು ಸಹಾಯ ಆಗ್ಬೇಕಲ್ವಾ? ಅದಾಗಬೇಕಿದ್ರೆ ನಾನು ಹೇಳಿದ ಕೆಲಸ ನೀವು ಮಾಡಬೇಕು. ಇಲ್ಲ, ನಾನು ಮಾಡಲ್ಲ. ಇನ್ನು ಮುಂದೆ ನೀನು ಹೇಳೋ ಯಾವುದೇ ಕೆಲಸ ನಾನು ಮಾಡಕ್ ತಯಾರಿಲ್ಲ. ನನ್ನಿಂದ ಯಾರ ಜೀವನನೂ ಹಾಳಾಗೋದು ಬೇಡ. ಈಗ ಮಾಡಿರೋದೇ ಸಾಕು. ಇನ್ನು ಮುಂದೆ ನನ್ನ ಗುರಿ, ನನ್ನ ಹುಡುಗಾಟ ನಂದು. ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಇಷ್ಟು ದಿನ ನೀವು ನನ್ನ ಮೇಲೆ ತೋರಿಸಿದ ಪ್ರೀತಿಗೆ ನಾನು ಚಿರಋಣಿ. ನನಗೂ ನಿಮಗೂ ಆಗ ಬರಲ್ಲ. ನಾನು ಮತ್ತೆ ಸಂಪ್ಯಪುರಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಬೆಂಕಿ ಜೊತೆ ಬೇಕಿದ್ರೆ ಸರ್ಸಾಡಿ, ಆದ್ರೆ ಈ ಅಗ್ನಿ ಜೊತೆ ಅಲ್ಲ. ಏನು ಬೆದರಿಕೆ ಆಗ್ತಿದೆ ಅಗ್ನಿ? ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ನಾನು. ಅನ್ಯಾಯವಾಗಿ ಒಂದು ಸಂಸಾರನ ಹಾಳು ಮಾಡ್ಬಿಟ್ಟೆ. ಹಾಗೆ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ನಿನ್ನ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ ಅಗ್ನಿ. ಸರಿ, ಬೇರೆಯವ್ರ ಸಂಸಾರ ಬಿಡಿ. ನಿಮ್ಮ ಸಂಸಾರ ಎಲ್ಲಿದೆ ತಿಳ್ಕೊಳ್ಳೋದು ಬೇಡವಾ? ನೀವು ಸಂಕೆಪುರದಿಂದ ನನ್ನ ಜೊತೆ ಯಾಕೆ ಬಂದ್ರಿ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಿಮ್ಮ ಈಗಿನ ಹೆಸರು ನಾರಾಯಣ್ ರಾವ್, ಆದರೆ 25 ವರ್ಷದಿಂದ ನಿಮ್ಮ ಹೆಸರು ಬೇರೆನೇ ಇತ್ತು. ನಿಮಗೆ ಒಂದು ಕುಟುಂಬ ಇತ್ತು, ತುಂಬ ಪ್ರೀತಿಸೋ ಒಂದು ಹೆಂಡತಿ, ಮಕ್ಕಳಿದ್ರು. ಅವರೆಲ್ಲ ಇವಾಗ ಎಲ್ಲಿದ್ದಾರೆ ಗೊತ್ತಾ ರಾಯರೇ? ಇಪ್ಪತ್ತೈದು ವರ್ಷದಿಂದ ನಿಮ್ಗಾಗಿರೋ ಆಕ್ಸಿಡೆಂಟಿಂದ ನೀವು ಎಲ್ಲ ಮರ್ತೋಗ್ಬಿಟ್ಟಿದ್ದೀರ. ನಿಮಗೆ ನಿಮ್ಮ ಹೆಂಡತಿ, ಮಕ್ಕಳು, ಸಂಸಾರ ಏನು ನೆನಪಿಲ್ಲ. ನಿಮ್ಮ ಹೆಂಡತಿ ಮಕ್ಕಳನ್ನ ಹುಡ್ಕೋತಿಕ್ಕೆ ತಾನೇ ನೀವು ಅಲ್ಲಿಂದ ಇಲ್ಲಿ ಬಂದಿರೋದು.
ನೀವು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ತಿಳ್ಕೊಳ್ದೆ ವಾಪಸ್ ಹೋಗ್ಬಿಡ್ತೀರಾ? ಹೇಳಿ. ನಾನು ನಿಮ್ಮಿಂದ ಹೆಲ್ಪ್ ತಗೊಳಕ್ ಬಂದಿಲ್ಲ, ನಿಮಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಇನ್ನು ನನಗೆ ನೀವು ಹೆಲ್ಪ್ ಮಾಡೋದ? ಸಾರಿ, ನನಗೆ ಸದ್ಯಕ್ಕೆ ಯಾವ ಹೆಲ್ಪ್ನ ಅವಶ್ಯಕತೆನೂ ಇಲ್ಲ. ಇದೆ, ಖಂಡಿತ ಇದೆ. ನನ್ನ ಹೆಲ್ಪು ನಿಮಗೆ ಬೇಕೇ ಬೇಕು. ಯಾಕೆ? ಯಾಕೆಂದರೆ 25 ವರ್ಷದಿಂದ ನಿಮ್ಮ ಲೈಫಲ್ಲಿ ಏನಾಯಿತು ನಿಮಗೆ ನೆನಪಿಲ್ಲ. ನಿಮ್ಮ ಈಗಿನ ಹೆಸರು ನಾರಾಯಣ್ ರಾಯರು ಅಂತ. ಪಾಪ ಹೆಂಗಸು ವೈಜಯಂತಿನ ಮನೆಯಿಂದ ಹೊರಗಡೆ ಹಾಕಿಸ್ದೆ. ನೀನು ಹೇಳಿದ ಕೆಲಸ ಮಾಡಿದ್ರೆ ನನ್ನ ಕುಟುಂಬನ ಹುಡುಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲಿ ನನ್ನ ಕುಟುಂಬ? ನನ್ನ ಹೆಂಡತಿಯಲ್ಲಿ, ನನ್ನ ಮಕ್ಕಳು ಎಲ್ಲಿ? ನನ್ನ ಕುಟುಂಬನ ಹುಡುಕೋದಕ್ಕೆ ನೀನು ಸಾಸುವೆ ಕಾಳಷ್ಟು ಪ್ರಯತ್ನ ಪಟ್ಟಿಲ್ಲ. ಆದರೆ ನನ್ನಿಂದ ಈ ರೀತಿ ಕೆಲಸಗಳೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಿದ್ಯಾ ಅಂತಾಯ್ತು. ದ್ರೋಹಿ. ರಾಯರೇ, ಒಂದು ನಿಮಿಷ ಇರಿ ಪ್ಲೀಸ್. ನನ್ನ ಹೆಸರು ನಾರಾಯಣ್ ರಾವ್. ನಾನು ನನ್ನ ಹೆಂಡತಿ ಮಕ್ಕಳಿಂದ 25 ವರ್ಷಗಳ ಹಿಂದೆ ದೂರ ಆದೆ. ನನಗೆ 25 ವರ್ಷ ಹಿಂದಿಂದ ಏನೂ ನೆನಪಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಹೆಂಡತಿ ಮಕ್ಕಳನ್ನು ಹುಡುಕಲು ಸಹಾಯ ಮಾಡಿ. ನಿಮಗೆ ನನ್ನ ಬಗ್ಗೆ ಹಾಗೂ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಏನಾದರೂ ತಿಳಿದು ಬಂದರೆ ದಯವಿಟ್ಟು ನನಗೆ ಅಥವಾ ನಾನು ನೋಡ್ಕೊತಿರೋ ಅಗ್ನಿ ಅವರನ್ನು ಸಂಪರ್ಕಿಸಿ. ನೋಡಿದ್ರಾರೆ, ನಾವು ಬಲಗೈಯಿಂದ ಮಾಡೋ ಸಹಾಯ ಎಡಗೈಗೆ ಗೊತ್ತಾಗಲ್ಲ. ನಾವು ಸೈಲೆಂಟಾಗಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ನಿಮ್ಮ ಫ್ಯಾಮಿಲಿನ ಹುಡ್ಕೋಕ್ಕೆ 100% ಎಫರ್ಟ್ ಆಗ್ತಾ ಇದ್ದೀವಿ. ನನಗೆ ನಿಮ್ಮ ಫ್ಯಾಮಿಲಿ ಎಲ್ಲಿದೆ ಅನ್ನೋ ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ. ಆದಷ್ಟು ಬೇಗ ನಿಮ್ಮೆಲ್ಲರನ್ನ ಒಂದು ಮಾಡ್ತೀನಿ. ಇದೆಲ್ಲ ಸುಳ್ಳು, ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ಆದರೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮಗೆ ನನ್ನ ಮೇಲೆ ಇನ್ನೂ ಅನುಮಾನ ಇದ್ದರೆ ನೀವು ಊರು ಹೋಗ್ಬೋದು. ನಾನು ನಿಮ್ಮನ್ನು ತಡೆಯೋದಿಲ್ಲ. ಸಾರಿ ಅಗ್ನಿ, ಏನೋ ಕೋಪದಲ್ಲಿ ಹಾಗನ್ಬಿಟ್ಟೆ. ನನ್ನ ಕುಟುಂಬನ ಹುಡುಕಕ್ಕೆ ಇನ್ನಿಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ರಾಯರೇ, ಪ್ಲೀಸ್ ದಯವಿಟ್ಟು ಸಂಕೆಪುರ ಹೋಗ್ಬೇಡಿ, ಇಲ್ಲೇ ಇರಿ. ಲೇ ಕಾಂತ, ಏನ್ ಜೀವನಾನೋ ನಿಂದು. ಬೆಳಗ್ಗೆ ಆದ್ರೆ ಪಂಚಿ ಡೈಲಾಗ್ ಹೊಡೆದು ಸಾಯಿಸ್ತಾರೆ, ರಾತ್ರಿ ಆದ್ರೂ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದ್ರೆ ನನ್ನ ಮಕ್ಕಳು ಕೈ ಕಾಲು ಹಾಕಿ ಗೊರಕೆ ಹೊಡ್ಕೊಂಡು ಸಾಯಿಸ್ತಾರೆ. ಏನ್ ಜನ್ಮನೋ ನಿಂದು. ಇಲ್ಲಿಗೆ ಬರೋ ಬದಲು ಯಾವ್ದಾದ್ರೂ ಹುಡುಗಿ ಹುಡ್ಕೊಂಡಿದ್ರೆ ಇನ್ನು 3 ತಿಂಗಳಿಗೆ ನಾನು ಮದುವೆ ಆಗಿರೋದು. ರೌಡಿ ಮೇಡಮ್, ಬಡಾಬಾದ್ ಅದು ಏನ್ ಕರ್ಮ ಅಂತ ನನ್ನ ತಲೆ ಕಟ್ಬಿಟ್ರಿ. ರೌಡಿ ಮೇಡಮ್ ಯಾಕೆ ಕಾಲ್ ಮಾಡ್ತಾ ಇದಾರೆ? ಅವನು ಇಷ್ಟೊತ್ತಲ್ಲಿ ಅಲಾರಾಮ್ ಇಟ್ಟಿದ್ದು. ಅಪ್ ಮಾಡ್ರ.
ಈ ಕಾಂತಂಗೆ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ಅಗ್ನಿ ಮನೆ ಅಡ್ರೆಸ್ ಕಳಿಸಿ ಹೋಗಿ ಸೇಫಾಗಿ ಸೇರ್ಕೊ ಅಂತ ಹೇಳಿದ್ದೀನಿ. ಒಂದು ಕಾಲ್ ಮಾಡಿ ಅಪ್ಡೇಟ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅಲ್ಲಿ ಏನಾಗ್ತಿದೆಯೋ ಏನೋ ಅಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಕಾಲ್ ಟ್ರೈ ಮಾಡಿ. ಅಯ್ಯೋ ರೌಡಿ ಮೇಡಮ್ ಫೋನ್ ಮಾಡಿ ಸಾಯಿಸ್ತಾ ಇದ್ದಾರಲ್ಲ. ಈ ನನ್ನ ಮಕ್ಳು ಗೊತ್ತಾದ್ರೆ ಈ ಕ್ಷಣದಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾರೆ. ಹೌದು, ಇಷ್ಟೊಂದು ಸತಿ ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಸೈಲೆಂಟ್ ಆಗಿ ಇದ್ದೋಗಿ ಮಾತಾಡ್ಕೊಂಡ್ ಬರೋಣ. ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ. ಇನ್ನೂ ಗುರ್ರ ಗುರ್ರ ಸೌಂಡ್ ಬರ್ತಿದೆಯಲ್ಲ. ರೌಡಿ ಮೇಡಮ್, ಇದು ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ, ನಾನು ಅಳ್ತಾ ಇರೋದು. ರೀ ಕಾಂತ, ಏನ್ ಹಿಂಗ್ ಅಳ್ತಿದ್ದೀರಾ? ಏನಾಯ್ತು ನಿಮಗೆ? ಇನ್ನೇನ್ ಮೇಡಮ್, ಈ ಜುರಾಸಿಕ್ ಪಾರ್ಕ್ ಅಲ್ಲಿ ನನ್ನ ಒಬ್ಬನೇ ಬಿಟ್ಬಿಟ್ಟು ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ಈ ಮನೇಲಿರೋರು ಒಬ್ಬೊಬ್ಬರು ಮನುಷ್ಯ ಮೇಡಮ್. ಈ ಶೋಲೆ ಸಿನಿಮಾಲಿ ಗಬ್ಬರ್ ಸಿಂಗ್ ಬರಲ್ವಾ, ಎಲ್ಲಾರು ಅದೇ ತರ ಇದಾರೆ. ಮಾತಾಡ್ಸಕ್ಕೂ ಹೊಡಿತಾರೆ, ಬೇಜಾರಾದ್ರೂ ಹೊಡಿತಾರೆ, ಖುಷಿ ಆದ್ರೂ ಹೊಡಿತಾರೆ ಇರ್ತಾರೆ. ಸರಿ, ಏನೋ ಮಾಡ್ಕೊಳ್ಳಿ. ಇವಾಗ ಹೇಳಿ, ಸೂರ್ಯನಾರಾಯಣ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅದು ಹೇಳ್ರಿ, ಏನು? ಅದು ಹಲೋ ಹಲೋ ಮೇಡಮ್. ರೀ ಕಾಂತ, ನಿಮ್ಮನ್ನೇ ಕೇಳ್ತಿರೋದು, ಏನ್ ಮಾತಾಡ್ರಿ ಮೇಡಮ್. ಇಲ್ಲಿ ಆ ವಿಚಾರ ಬೇಡ ಮೇಡಮ್, ನಾಳೆ ಡೈರೆಕ್ಟ್ ಆಗಿ ಅಲ್ಲೇ ಬಂದು ನಿಮ್ಗೆಲ್ಲರೂ ಹೇಳ್ತೀನಿ. ತಗ್ಲಾ ಕೊಟ್ರೆ ತಿರ್ಗಾ ಹೊಡಿತಾರೆ ಮೇಡಮ್, ಪ್ಲೀಸ್. ಸರಿ, ಆಯ್ತು. ಸರಿ ಮೇಡಮ್, ಓಕೆ, ಬಾಯ್ ಬಾಯ್ ಬಾಯ್. ಈ ಕಾಂತ ನಿದ್ದೆ ಹೊಡಿತಾ ಇದ್ರು ಅನ್ಸುತ್ತೆ, ಅದಕ್ಕೆ ಬೆಳಿಗ್ಗೆ ಬಂದು ಹೇಳ್ತೀನಿ ಅಂತ ಡವ್ ಮಾಡ್ತು. ಈ ಎಡ್ಬಿಡಂಗೆ ಕಾಂತನ್ ಕಟ್ಕೊಳೋದು ಏನ್ ಮಾಡ್ಬೇಕೋ ಏನೋ. ಥೂ. ದೊಡ್ಡೋರೆ ದೊಡ್ಡೋರೆ ದೊಡ್ಡೋರೆ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ, ದೇಹಕ್ಕೆ ತುಂಬಾ ಒಳ್ಳೇದು. ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿನ ಪ್ರಶಾಂತತೆಗೆ, ಬುದ್ಧಿಯ ನೆಮ್ಮದಿಗೆ, ಓವರಾಲ್ ಎಲ್ಲದಕ್ಕೂ ಒಳ್ಳೇದೆ. ಓ, ನನಗೆ ಈ ವಿಚಾರ ಎಲ್ಲ ಗೊತ್ತೇ ಇರ್ಲಿಲ್ಲ. ಸರಿ, ತಗೊಳ್ಳಿ, ತಿಂಡಿ ತಿನ್ನಿ. ಬಿಸಿ ಬಿಸಿ ಇಡ್ಲಿ, ಸಾಗು, ಚಟ್ನಿ. ತಿಂಡಿ ತಂದಿದ್ಯಾ? ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ಈ ತಿಂಡಿ ತಿನಿಸು ಅನ್ನ ಆಹಾರ ಏನು ಇಲ್ಲದೆ ಬರೀ ನೀರಲ್ಲೇ ತಿಂಗಳಾನ್ಗಟ್ಲೆ ಬದುಕ್ಬೋದಂತೆ. ಕಾಂತ, ಟಿಫಿನ್ ಚೆನ್ನಾಗಿ ಮಾಡಿದ್ಯಾ ತಾನೆ? ಅಯ್ಯಯ್ಯೋ, ನನ್ನ ಹೆಸರು ಕಾಂತ ಅಂತ ಗೊತ್ತಾಗೋಯ್ತಾ? ಇವ್ರ ಹತ್ರ ತಗ್ಲಾಕೊಂಡ್ಬಿಟ್ನಾ? ಅನ್ಯಾಯವಾಗಿ ನನ್ನನ್ನು ಸಾಯಿಸ್ಬಿಡ್ತಾರಲ್ಲಪ್ಪ ಈ ದಾಂಡಿಗರು. ಏನ್ ಮಾಡೋದು? ಸಾರಿ, ನಿನ್ನ ಹೆಸರು ಕಾಂತ ಅಲ್ಲ, ಶಾಂತ ತಾನೆ? ದೊಡ್ಡೋರೆ, ಮೊದ್ಲು ಇಡ್ಲಿ ತಿನ್ಬಿಡಿ, ಬಿಸಿ ಬಿಸಿ ಇದೆ, ತಣ್ಣಗಾಗ್ಬಿಡುತ್ತೆ. ಅರೆ, ಇದೇನ್ ಮಾಡ್ತೀವಿ? ಇರ್ಲಿ ದೊಡ್ಡೋರೆ, ನೀವು ದೊಡ್ಡವರು, ನಿಮ್ಮ ಸೇವೆಯೇ ನಮ್ಮ ಧ್ಯೇಯ. ಈ ದೊಡ್ಡವ್ರಿಗೆ ಹೆಂಗಾದ್ರೂ ಮಾಡಿ ಬಕೆಟ್ ಹಿಡ್ದು ಇವ್ರ ಇನ್ಫಾರ್ಮೇಶನ್ ಎಲ್ಲ ಆಚೆ ತೆಗಿಬೇಕಲ್ಲ, ಏನ್ ಮಾಡೋದು? ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೆ. ದೊಡ್ಡವ್ರೆ, ಬರೀ ಕಾಲತ್ತದಲ್ಲ, ಬೇಕಾದ್ರೆ ಹೆಡ್ ಮಸಾಜು ಮಾಡ್ತೀನಿ. ಏನಪ್ಪ, ತುಂಬಾ ಸೇವೆ ಮಾಡ್ತಿದ್ಯಾ? ಏನಾದ್ರೂ ಬೇಡಿಕೆ ಇತ್ತ? ಏನಿಲ್ಲ, ನಿಮ್ ಜೊತೆ ಕೂತ್ಕೊಂಡು ಹಂಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟೇ ತಾನೇ, ಮಾತಾಡಪ್ಪ, ಅದೇನ್ ಮಾತಾಡ್ಬೇಕು? ದೊಡ್ಡವ್ರೆ, ನಿಮ್ಮೂರು ಯಾವುದು? ಸಂಪಿಗೆಪುರ. ಓ, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನಾ? ಇಲ್ಲ, ಆ ಊರಿಗೆ ಹೋಗಿ ಕೆಲವು ವರ್ಷಗಳಾಯ್ತು ಅಷ್ಟೇ. ಹಾಗಾದ್ರೆ ಅದಕ್ ಮುಂಚೆ ಎಲ್ಲಿದ್ರಿ? ಹಾ, ದ್ವಾರ ಸಮುದ್ರ. ಅದಕ್ ಮುಂಚೆ? ಕಾಶಿಲಿದ್ದೆ. ಅದಕ್ ಮುಂಚೆ?
ಹಲೋ ಮೇಡಮ್, ಎಲ್ಲ ಕಡೆನೂ ಹುಡುಕಿದ್ವಿ, ಇನ್ನೂ ಸಿಕ್ಕಿಲ್ಲ. ಏನು ಮಾಡೋದು ಮೇಡಮ್ ಈಗ? ಹಲೋ, ಯಾರನ್ನ ಹುಡುಕ್ತಾ ಇದ್ದೀರಾ ನೀವು? ನೀವ್ಯಾರು? ಇದು ಸುವಾಸಿನಿ ಮೇಡಮ್ ನಂಬರ್ ತಾನೆ? ಹೌದು, ಆದರೆ ನೀವ್ಯಾರು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ಆದ್ಯಾ, ಯಾರ್ದದು ಫೋನು? ಸಾರಿ ಅಮ್ಮ, ನೀವಿರಿಲ್ಲ ಅಂತ ರಿಸೀವ್ ಮಾಡಿದೆ. ಯಾವುದೋ ಅನ್ನೋನ್ ನಂಬರು. ಹಲೋ, ಯಾರು? ಮೇಡಮ್, ನಾನು ಮೇಡಮ್ ಗೂಳಿ ಬಸವ. ಯಾರು ಬೇಕಾಗಿತ್ತು? ಇದೇನು ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ? ಆ ಯಮ್ಮ ವೈದೇಹಿನ ಹುಡುಕ ಕೇಳಿದ್ರು ನೀವೇ ತಾನೆ? ಆ ಯಮ್ಮ ದೊಡ್ಡ ಎಸ್ಕೇಪ್ ಪಾರ್ಟಿ, ಎಲ್ಲೂ ಸಿಗ್ತಾ ಇಲ್ಲ. ನೀವು ಯಾವ ಸುಹಾಸಿನಿ ಅವರು ಕಾಲ್ ಮಾಡಿದ್ದೀರಾ? ಏನು ಹೇಳ್ತಾ ಇದ್ದೀರಾ? ರಾಂಗ್ ನಂಬರ್. ಅಲ್ಲ ಮೇಡಮ್, ಸುವಾಸಿನಿ ಅಲ್ವಾ? ರೀ, ಸುಹಾಸಿನಿ ಅಂತ ಪ್ರಪಂಚದಲ್ಲಿ ಒಬ್ಬರೇ ಇರ್ತಾರೇನ್ರಿ? ರಾಂಗ್ ನಂಬರ್ ಅಂತ ಹೇಳ್ತಾ ಇಲ್ವಾ? ಇನ್ನೊಂದ್ಸಾರಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾವುದೋ ರಾಂಗ್ ನಂಬರ್ ಆದ್ಯಾ? ಅದೇ ಅನ್ಕೊಂಡೆ, ರೌಡಿ ಥರ ಮಾತಾಡ್ತಾ ಇದ್ದ. ನನ್ಗೆ ಯಾವ ರೌಡಿ ಕಾಲ್ ಮಾಡ್ತಾರೆ? ಸರಿ ಅಮ್ಮ. ಸುವಾಸಿನಿ ಮೇಡಮ್ಗೆ ಫೋನ್ ಮಾಡಕ್ ಹೋಗಿ ನೀ ಬಂದಿದೆ ಅನ್ಸುತ್ತೆ. ಏ ಬಸ್ವಾ, ನಾನೇ ಸುಹಾಸಿನಿ ಮಾತಾಡ್ತಿರೋದು. ಆಗ್ಲೇ ನೀನ್ ಕಾಲ್ ಮಾಡಿದಾಗ ನನ್ನ ಮಗಳು ಪಿಕ್ ಮಾಡಿದ್ಲು, ಅದಕ್ಕೆ ಮಾತಾಡ್ಲಿಲ್ಲ. ಏನ್ ಮೇಡಮ್ ನೀವು ಹಿಂಗೆಲ್ಲ ಡ್ರಾಮಾ ಮಾಡ್ತೀರಾ? ಸರಿ, ವಿಷಯ ಏನು ಹೇಳು. ಹೇಳಿದ ಕೆಲಸ ಆಯ್ತಾ? ಇಡಿಯಟ್ಸ್, ಹೇಳಿದ ಕೆಲಸನ ಟೈಮ್ ಕರೆಕ್ಟಾಗಿ ಮಾಡಿ ಮುಗಿಸೋದಕ್ಕೆ ಬರೋದಿಲ್ಲ. ಸುಮ್ಮನೆ ಕಾಲ್ ಬೇರೆ ಯಾಕೆ ಮಾಡ್ತೀರಾ? ನೋಡು, ಯಾವುದೇ ಕಾರಣಕ್ಕೂ ಮತ್ತೆ ವೈದೇಹಿ ಮನೆ ಕಾಲಿಡಬಾರ್ದು. ಅವಳು ಎಲ್ಲೇ ಇದ್ರು ಅವಳನ್ನ ಹುಡುಕಿ ಮುಗಿಸ್ಬಿಟ್ಟು. ಸರಿ ಮೇಡಮ್. ಮೇಡಮ್ ಹೇಳ್ತಿದ್ದಾರೆ ಕಣ್ರು, ಎಲ್ಲ ಕಡೆನೋ ಮತ್ತೆ ಹುಡುಕ್ಬೇಕಂತೆ. ಎಲ್ಲಿ ತಲೆಮರೆಸ್ಕೊಂಡಿದ್ದಾಳೆ ಈ ವೈದೇಹಿ? ಅವಳು ಗೊತ್ತಿರೋರು ಯಾರು ಇಲ್ವಲ್ಲ? ಊರ್ ಬಿಟ್ಟೆ ಎಲ್ಲಾದ್ರೂ ಓಡ್ ಹೋದ್ಲಾ? ಇಲ್ಲ, ಚಾನ್ಸ್ ಇಲ್ಲ. ಮಗು ಸಮಾಧಾನ ಮಾಡ್ಕೊ. ಇಲ್ಲ ಮುದ್ಯ, ಇವತ್ತು ನಾನು ಅಪ್ಪಾಜಿ ಹತ್ರ ಹೋಗಿ ನಾನೇ ನಿಮ್ಮ ಮಗ, ಮನೆ ವಾಪಸ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅವ್ರೊಂದ್ ವೇಳೆ ಬರೋದಿಕ್ಕೆ ಒಪ್ಕೊಂಡ್ರೆ ಅಗ್ನಿ ಕತೆ ಅಲ್ಲಿಗೆ ಮುಗೀತು. ಪ್ಲೀಸ್, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಆತದಲ್ಲಿ ಏನೋ ಡಿಸಿಷನ್ ತಗೋಬೇಡ ಪ್ಲೀಸ್. ಏನಾಗುತ್ತೆ? ವೇದ, ಇದೇ ಥರ ಸಂಕೆಪುರದಲ್ಲಿ ಮಾಡಿದಾಗಲೇ ಅಪ್ಪಾಜಿನೇ ಬಂದು ಅಗ್ನಿನ ಕಾಪಾಡಿತ್ತು ಅಲ್ವಾ? ಹಾಗಾಗುತ್ತೆ ಅಂತ ನಮಗೆ ಗೊತ್ತಿತ್ತಾ? ಯಾಕಂದರೆ ಅಗ್ನಿ ನೆಕ್ಸ್ಟ್ ಸ್ಟೆಪ್ ಏನು, ಅಗ್ನಿ ಏನು ಯೋಚನೆ ಮಾಡಿದ್ದಾನೆ, ಅವ್ನ ಪ್ಲ್ಯಾನ್ಸ್ ಏನು, ಅಪ್ಪಾಜಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ಮೊದಲು ತಿಳ್ಕೊಬೇಕು. ಆಮೇಲೆ ಅಗ್ನಿನ ಹೊಡಿಬೇಕು. ಇಲ್ಲ ಅಂದರೆ ನಾವು ಸುಮ್ಮನೆ ಲಾಕ್ ಆಗಿಬಿಡ್ತೀವಿ ವೇದ ಅಂತ. ಎಲ್ಲ ಹೇಗೆ ಸಾಧ್ಯ ಮುಗಿ? ಸಾಧ್ಯ ಆದರೂ ಆಗುತ್ತಾ? ವೇದ, ಹೋಗಿದ್ದಾನಲ್ಲ ನೀನು ಬಂಟಕ್ಕ ಅಂತ ಅಗ್ನಿ ಲಂಕೆಗೆ, ಅಲ್ಲಿಂದ ಏನು ಇನ್ಫಾರ್ಮೇಷನ್ ತೊಗೊಂಡು ಬರ್ತಾನೆ ಅಂತ ಕಾಯೋಣ. ಒಂದು ಯುದ್ಧನ ಗೆಲ್ಲಕ್ಕಾಗೋದು ಶತ್ರುಗಳ ಇನ್ಫಾರ್ಮೇಷನ್ ಇದ್ದಾಗ ಮಾತ್ರ. ಕಾಂತನಿಂದ ಇನ್ಫಾರ್ಮೇಷನ್ ಬರಲಿ, ಆಮೇಲೆ ಸಮಾಧಾನವಾಗಿ ಕೂತು ಯೋಚನೆ ಮಾಡಿ ಗೆಲ್ಲೋಣ. ದಿನದ 24 ಗಂಟೆಲಿ 15 ನಿಮಿಷ ನಿಮ್ಗೋಸ್ಕರ ನಾನು ಕೊಡೋದಿಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮೊಮ್ಮಗ ಅನ್ಸ್ಕೊಂಡು ನಾನು ಏನ್ ಪ್ರಯೋಜನ ಹೇಳಿ? ಸರಿನಪ್ಪ, ನಿನ್ನಿಷ್ಟ. ವೇದಾಂತು, ನೀನು ತಪ್ಪು ತಿಳ್ಕೊಡಲ್ಲ ಅಂದ್ರೆ ಒಂದು ಮಾತು ಕೇಳಲ್ಲ? ಅಜ್ಜಿ, ಏನಿದು ಫಾರ್ಮಾಲಿಟೀಸ್ ಅಲ್ಲ, ಅದೇನಿದ್ರು ಕೇಳಿ. ಏನಿಲ್ಲಪ್ಪ, ವೈಜಯಂತಿ ಇಲ್ಲದೆ ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣು. ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ನನಗೇನು ಬೇಕು ಬೇಡ ಅನ್ನೋದೆಲ್ಲ ಅವಳಿಗೆ ಗೊತ್ತಿತ್ತು. ಆದರೆ ಅವಳು ಇಲ್ಲದೆ ನನಗೆ ಈಗ ತುಂಬ ಕಷ್ಟ ಆಗ್ತಾ ಇದೆ ಕಣೋ.
ಈ ಮನೆಗೆ ಏನೋ ಆಗಿ ಬಂದ್ಲು, ಹೋಗ್ತಾ ನನ್ನ ಮಗಳಾಗೆ ಹೋದ್ಲು. ಯಾರಮ್ಮ ನಿನ್ ಮಗಳು? ನಾನಿಲ್ಲೇ ಇದ್ದೀನಲ್ಲ. ಹುಡ್ದವ್ರೆಲ್ಲ ಮಕ್ಕಳಾಗಲ್ಲ ಬಿಡು ಸುಹಾಸಿನಿ. ವೇದಾಂತು, ವೈಜಯಂತಿ ನನ್ನ ಮಗಳೇ ಆಗಿದ್ಲು ಕಣೋ. ನೀನ್ ಅವಳನ್ನ ಮನೆ ಬಿಟ್ಟು ಕಳಿಸಿದ್ದು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲ, ನೀವ್ ಯಾಕ ವೈಜಯಂತಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಫ್ಟರ್ ಆಲ್ ಅವಳು ಒಬ್ಳು ಕೆಲ್ಸದವಳಷ್ಟೇ. ಅವಳು ಮನೆ ಬಿಟ್ಟು ಹೋದ್ಲು ಅಂತ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾ ಹೇಳಿದ್ ಸರಿ ಅಲ್ವಾ ವೇದಾಂತ್? ಇಲ್ಲ, ಸರಿ ಇಲ್ಲ. ಏನೋ ಬ್ಯಾಡ್ ಸಿಚುವೇಶನ್. ಅವ್ರ ಮನೆಯಿಂದ ಹೊರಗೆ ಹೋಗಾಗಿದೆ ಅಷ್ಟೇ. ಇದೇ ನಾವು ಯಾವುದೂ ತಲೆಯಲ್ಲಿಟ್ಕೊಳ್ದೆ ಅವ್ರು ಕೊಡ್ಬೇಕಾಗಿರೋ ಗೌರವನ ಕೊಡೋಣ. ಕೆಲಸ ಮಾಡ್ತಿದ್ರು ಅನ್ನೋ ಮಾತ್ರಕ್ಕೆ ಅವ್ರನ್ನ ಕೆಲಸದವ್ರು ಹಾಗೆ ಹೀಗೆ ಅಂತ ಹಗುರವಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏ ಮುದ್ಕಿ, ನನ್ ಮೇಲೆ ವೇದಾಂತ್ಗೆ ಚಾಡಿ ಹೇಳ್ತೀಯಾ? ಆ ವೈಜಯಂತಿ ವಾಪಸ್ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಮತ್ತೆ ಅವಳಿ ಮನೆಗೆ ಕಾಲಿಡಲ್ಲ. ಇದ್ಮೇಲಿದೆ ನಿನಗ್ ಹಬ್ಬ. ಮಿಟಕ್ಲಾಡಿ ಮಾಡ್ತೀನಿ ನಿನಗೆ, ಸರಿಯಾಗಿ ಮಾಡ್ತೀನಿ. ದೇವ್ರೆ, ಮೊಮ್ಮಗು ಜೊತೆ ಕಾಲ ಕಳೆಯೋ ಹಾಗೆ ಮಾಡ್ತಿದ್ಯಾ. ಹಾಗೆ ನನ್ನ ಮಕ್ಕಳ ಜೊತೆನೂ ಕಾಲ ಕಳೆಯೋ ಹಾಗೆ ಮಾಡು. ಕೈ ಬಿಡಬೇಡ. ಇಷ್ಟೊತ್ತಿನಲ್ಲಿ ಯಾರ ಫೋನು? ಹಲೋ, ಯಾರು? ಏನು? ನೀವಾ? ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಇದ್ದೀರಾ? ಏನು? ಇಲ್ಲೇ ಇದ್ದೀರಾ? ಹೌದಾ? ಬರ್ತೀನಿ ರೀ. ಅಮ್ಮ, ಎಲ್ಲೇ ಹೋಗಿದ್ರಿ ಅಮ್ಮ? ಎಲ್ಲೂ ಇಲ್ಲ ಆರ್ತಿ ಅವ್ರ. ಸರಿ ಅಮ್ಮ. ಆರ್ತಿ ಅವರೇ, ಒಂದು ನಿಮಿಷ. ನೀವಿನ್ಮೇಲೆ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಕತ್ಲಿದ್ರೇನೆ ಬೆಳಕಿಗೆ ಬೆಲೆ. ಕತ್ಲು ಕಳೆದು ಬೆಳಕು ಬರೋ ಹೊತ್ತಾಯ್ತು ಆರ್ತಿ ಅವರೇ. ಇನ್ನು ನಿಮ್ಮ ಜೀವನದಲ್ಲಿ ದುಃಖ ಎಲ್ಲ ಮುಗ್ದು ಹೋಯ್ತು ಅಂತ ಅನ್ಕೊಳ್ಳಿ ಆರ್ತಿ ಅವರೇ. ಇನ್ನು ಸ್ವಲ್ಪ ದಿನ ಅಷ್ಟೇ. ಸಹಿಸ್ಕೊಂಡ್ರೆ ಎಲ್ಲ ಮೊದಲಿನ ಹಾಗಾಗುತ್ತೆ. ಕತ್ಲು ಕಳೆದು ಬೆಳಕು ಬಂದೇ ಬರುತ್ತೆ ಆರ್ತಿ ಅವರೇ. ಅಮ್ಮ, ಏನು ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಆರ್ತಿ ಅವರೇ, ನೀವಿದನ್ನ ಸತ್ಯ ಆದರೂ ಅನ್ಕೊಳ್ಳಿ, ಭವಿಷ್ಯನಾದರೂ ಅನ್ಕೊಳ್ಳಿ, ಇಲ್ಲ ಒಗಟೆ ಅನ್ಕೊಳ್ಳಿ. ಆದರೆ ನನ್ನ ಮಾತನ್ನ ಮಾತ್ರ ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಎಲ್ಲ ಒಳ್ಳೇದಾಗುತ್ತೆ. ನಾನಿನ್ಯಾವತ್ತೂ ಕೊರಗಲ್ಲ. 25 ವರ್ಷಗಳಿಂದ ಹತ್ತು ನನ್ನ ಕಣ್ಣೀರು ಬತ್ತು ಹೋಗಿದೆ. ಇನ್ನು ನಾನು ಅಳಲ್ಲ. ಅನ್ಯಾಯನ ಅಳಿಸ್ತೀನಿ. ಮೋಸ ಮಾಡಿದವ್ರನ್ನ ಮನೆಯಿಂದ ಓಡಿಸ್ತೀನಿ.
ಅಮ್ಮ ದಯವಿಟ್ಟು ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಹೇಳಕ್ ಹೊರಟಿದ್ದೀರಾ? ಸರಿ ಆರ್ತಿ ಅವರೇ, ನಾನು ಬರ್ತೀನಿ. ಅಮ್ಮ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ದೀರಾ? ಎಲ್ಲಿಂದ ಬಂದೋ ಅಲ್ಲಿಗೆ. ಜಯಂತಿ ಅಮ್ಮ ಏನು ಹೇಳಿದ್ರು ಅಂತ ನನಗೆ ಚೂರು ಅರ್ಥನೇ ಆಗಲಿಲ್ಲ. ಎಲ್ಲಿಗೆ ಹೋದ್ರು? ಅದಕ್ಕೆ ಹೇಳಿದ್ದು ಅಳು ಬಂದಾಗ ಹತ್ಬಿಡ್ಬೇಕು, ಕಂಟ್ರೋಲ್ ಮಾಡಬಾರ್ದು ಅಂತ. ಆಗ ಬೇಜಾರು ಗಿಲ್ಟು ಎಲ್ಲ ಹೊಟ್ಟೋಗುತ್ತೆ. ನಾನೇ ಗಿಲ್ಟಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ನೀನು ನೋಡಿದ್ರೆ ಅರ್ಥ ಆಗುತ್ತೆ ವೇದಾಂತ್. ನನಗಾಗ್ತಿಲ್ಲ ಬಚಾರಿ. ಅವತ್ತು ಅಪ್ಪಾಜಿ ಮನೆಗೆ ಬರಬೇಕು ಅಂದರೆ ವೈಜಯಂತಿ ಅಮ್ಮನ ಕಳಿಸು ಅಂತ ಹೇಳಿದಾಗ ನಾನು ಸೆಕೆಂಡ್ ಥಾಟ್ ಕೊಡಬೇಕಿತ್ತು. ಅಪ್ಪಾಜಿ ಮನೆಗೆ ಬರ್ತಾರೆ, ಆದ್ಯ ಧ್ರುವ ಎಲ್ಲರೂ ಅಪ್ಪಾಜಿ ಬದುಕಿರೋ ವಿಷಯ ಗೊತ್ತಾಗಿ ಖುಷಿ ಪಡ್ತಾರೆ ಅನ್ನೋ ಆಸೆಲಿ ವೈಜಯಂತಿ ಅಮ್ಮನ ಹಿಂದೆ ಮುಂದೆ ಯೋಚನೆ ಮಾಡದೆ ಕಳಿಸ್ಬಿಟ್ಟೆ. ಈಗ ಸಂಕಟ ಆಗ್ತಿದೆ. ವೇದಾಂತ್, ಅವತ್ತಿನ ಪರಿಸ್ಥಿತಿ ಏನೋ ಹಾಗಿತ್ತು, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು. ವೈಜಯಂತಿ ಅಮ್ಮನ ಮನೆಗೆ ವಾಪಸ್ ಕರ್ಕೊಂಬರೋಣವಾ? ವೈಜಯಂತಿ ಅಮ್ಮನಿಗೆ ನನ್ನ ಮೇಲೆ ಸಖತ್ ಕೋಪ ಇರುತ್ತೆ ಮೂಲ್ಯ. ಅಷ್ಟೆಲ್ಲ ಮಾಡಿ ವಾಪಸ್ ಬನ್ನಿ ಅಂದರೆ ಅವ್ರು ಹೇಗೆ ಬರ್ತಾರೆ ಹೇಳು? ಯಾಕೆ ಬರಲ್ಲ ವೇದಾಂತ್? ಖಂಡಿತ ಬರ್ತಾರೆ. ಅಮೂಲ್ಯ ಅವ್ರು ಕ್ಷಮಿಸಕ್ಕೆ ಆಗದಿರೋದು ತಪ್ಪನ ಮಾಡಿದ್ದೀನಿ. ಅವ್ರು ಹೇಗೆ ಬರ್ತಾರೆ ಹೇಳು? ವೇದಾಂತ್, ಮಕ್ಕಳು ತಂದೆ ತಾಯಿ ಮಾಡಿರೋ ತಪ್ಪನ್ನ ಕ್ಷಮಿಸ್ತೇ ಇರ್ಬೋದು, ಆದರೆ ತಂದೆ ತಾಯಿ ಮಕ್ಕಳು ಮಾಡಿರೋ ತಪ್ಪನ್ನ ಕ್ಷಮಿಸಿ ಮತ್ತೊಂದು ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಆದರೆ ನಾವು ಅವ್ರು ಕೊಡೋ ಮತ್ತೊಂದು ಅವಕಾಶನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಹಾಗಾದ್ರೆ ನನ್ನ ಅಮ್ಮನ ಕರೆದ್ರೆ ಅವ್ರು ಖಂಡಿತವಾಗ್ಲೂ ಬರ್ತಾರೆ ಅಂತ ಡೌಟೇ ಬೇಡ ವೇದಾಂತ್, 100% ಬಂದೇ ಬರ್ತಾರೆ. ಸರಿ, ನೀನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಹೋಗಿ ವೈಜಯಂತಿ ಅಮ್ಮನ ವಾಪಸ್ ಕರ್ಕೊಂಬರೋಣ. ಆದರೆ ಇಷ್ಟೊತ್ತಲ್ಲ ವೇದಾಂತ್, ಬೆಳಿಗ್ಗೆ ಹೋಗೋಣ ಬಿಡು. ಲೇಟ್ ಆದರೂ ಪರವಾಗಿಲ್ಲ ಮೂಲ್ಯ. ಒಟ್ಟೆ ನನಗೆ ವೈಜಯಂತಿ ಅಮ್ಮ ಮನೆಗೆ ಬರಬೇಕು. ಅಲ್ಲಿವರೆಗೂ ನಂಗೆ ನೆಮ್ಮದಿ ಇಲ್ಲ. ಸರಿ ಬಾ ಹೋಗೋಣ. ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ಲಿ ಸುಹಾಸಿನಿ? ಏಯ್, ಮೊದ್ಲು ಇಲ್ಲಿಂದ ಎದ್ದು ಹೋಗು. ಈ ಮನೆಯಲ್ಲಿ ನಿನಗ್ ಜಾಗ ಇಲ್ಲ. ನಿನಗೆ ಹೇಳ್ತಾ ಇರೋದು ಹೋಗು ಅಂದೆ. ನಿನ್ನ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಏನಂದ್ರೆ ನನ್ನ ಹತ್ರನೇ ಮಾತಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಚೆನ್ನಾಗಿರಲ್ಲ ನೋಡಿ, ಮೊದ್ಲಿಲ್ಲಿಂದ ಎದ್ದು ತೊಲಗು. ಯಾಕೆ ಸುಹಾಸಿನಿ? ಮನೆ ಯಜಮಾನಿನೇ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಿದ್ಯಾ? ಎಷ್ಟು ಧೈರ್ಯ ಇರ್ಬೋದು ನಿಂಗೆ ಅಲ್ಲ? ಏಯ್, ನನಗೆ ಕಿವಿ ಕೇಳಿಸುತ್ತೆ, ನಿನಗೂ ಕೇಳಿಸುತ್ತೆ ಅನ್ಕೊಂಡಿದ್ದೀನಿ. ತುಂಬ ಅನ್ಯಾಯ ಮಾಡಿದ್ಯಾ, ತುಂಬ ಮೋಸ ಮಾಡಿದ್ಯಾ. ಗೊತ್ತಲ್ಲ, ನಾಳೆ ನೀನು ಬದಲಾಗ್ತೀಯ ಅಂತ ಅನ್ಕೊಂಡಿದ್ದೆ. ಸದ್ಯದಲ್ಲೇ ನಿನ್ನ ಅಹಂಕಾರ ದರ್ಪನ ನಾನು ಮಣ್ಪಾಲ್ ಮಾಡ್ತೀನಿ. ಏಯ್, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ಯಾ?
ನನ್ ಮುಂದೆ ನಿಂತ್ಕೊಂಡು ಒಂದು ಮಾತಾಡೋದಕ್ಕೇನೆ ಹೆದರ್ತಾ ಇದ್ದೆ ಅಂಥವಳು ನನ್ನನ್ನೇ ಹೆದರ್ಸೋ ಲೆವೆಲ್ಗೆ ಡೈಲಾಗ್ ಹೊಡಿತಾ ಇದೆಯಾ? ಇದೆ ಸತ್ಯಕ್ಕಿರೋ ಶಕ್ತಿ. ನೀನು ಸತ್ಯದ ಹಾದಿಲ್ ನಡೆದ್ರೆ ನಿನಗೂ ಇದೇ ಆತ್ಮವಿಶ್ವಾಸ ಇರುತ್ತೆ. ಇಲ್ಲಿವರೆಗೂ ನಿನ್ನನ್ನ ನೋಡಿ ಹೆದರ್ಕೊಳ್ಳೋ ವೈದೇಹಿನ ನೋಡ್ತಿದ್ದೆ. ಅಣ್ಣ ಸತ್ಯವಾಗ್ಲೋಣ, ನಮ್ಮ ಅಮ್ಮ ಫೋನ್ ಮಾಡಿದ್ದಣ್ಣ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅಣ್ಣ ಸತ್ಯ ಹೇಳ್ತಾ ಇದ್ದೀನಿ ಅಣ್ಣ, ಬಿಟ್ಬಿಡೋಣ, ನಾನೇನು ಮಾಡಿಲ್ಲ. ನಮ್ಮ ಮುಂದೆ ಡೌ ಮಾಡ್ತೀಯ? ಅಣ್ಣ ಸತ್ಯವಲ್ಲ ಅಣ್ಣ, ನಾನೇನು ಮಾಡಿಲ್ಲ ಅಣ್ಣ, ನಿಮ್ಗೆ ಹೇಳ್ತಾ ಇದ್ದೀನಣ್ಣ. ಅಯ್ಯೋ, ಆ ಕಡೆಯಿಂದ ರೌಡಿಗಳ ವಾಯ್ಸ್ ಬೇರೆ ಕೇಳಿಸ್ತು. ಕಾಂತ ಏನಾದ್ರು ಲಾಕ್ ಆಗೋಗ್ಬಿಟ್ಟ. ಏನಪ್ಪ ಮಾಡೋದು ಇವಾಗ? ವೇದಾಂತ ಕಾಲ್ ಮಾಡೋಣ ಅಂದ್ರೆ ಆಫೀಸಲ್ಲಿ ಮೀಟಿಂಗ್ ಅಟೆಂಡ್ ಆಗ್ಲೇಬೇಕು ಅಂತ ಹೋಗಿದ್ದಾನೆ. ಏನ್ ಮಾಡೋದು? ಆದ್ರೂ ಒಂದ್ಸತಿ ಫೋನ್ ಮಾಡೋಣ. ಅಯ್ಯೋ, ಈ ವೇದನ್ ಬೇರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡುತ್ತೆ ಇವಾಗ? ಏನ್ ಮಾಡೋದು? ಕಾಂತಕ್ಕೆ ಫೋನ್ ಮಾಡ್ಲಾ? ಓ ಬೇಡ ಮಗ್ ನನ್ ಮಗ ರಿಂಗ್ಟೋನ್ ಬೇರೆ ಜೋರಾಗಿ ಇಟ್ಕೊಂಡಿರ್ತಾನೆ. ಲಾಕ್ ಆಗ್ಬಿಟ್ರೆ ಏನ್ ಮಾಡೋದು ಇವಾಗ? ಜಾಸ್ತಿ ಹೊಡೆಯೋದು ಬೇಡ. ಅಣ್ಣ ಬಂದ್ರೆ ಅವರೇ ನರಕ ತೋರಿಸ್ತಾರೆ. ನನ್ನ ಮಗನೇ, ಅಣ್ಣ ಬರ್ತಾವ್ರೆ, ಅಗ್ನಿ ಅಣ್ಣ, ಅವರೇ ನಿನಗೆ ನರಕ ತೋರಿಸ್ತಾರೆ. ಅಣ್ಣ ಯಾಕಡ ಹಿಂಗ್ ಹೊಡಿತಾ ಇದ್ದೀರಾ? ಸತ್ಯವಾಗ್ಲೂ ನಾನು ಯಾರಿಗೂ ರಾಯಭಾರಿಯಾಗಿ ಬಂದಿಲ್ಲ, ಯಾರಿಗೂ ಕೆಲಸ ಮಾಡ್ತಾ ಇಲ್ಲ. ನಮ್ಮಮ್ಮ ಫೋನ್ ಮಾಡಿದ್ರು ಮಾತಾಡ್ತಾ ಇದ್ದೆ ಅಣ್ಣ. ನರಕ ತೋರಿಸ್ತೀನಿ. ಕಟ್ಟ ಕಾಲು. ಅಣ್ಣ, ಈ ನನ್ನ ಮಗನ್ ಹುಷಾರಾಗಿ ನೋಡ್ಕೋ. ಊಟ ಗೀಟ ಸುಸು ಮಾಡಕ್ ಎಲ್ಲಿ ಬಿಡಕ್ ಹೋಗ್ಬೇಡ. ಕಣ್ಣು ಅವನ ಮೇಲೆ ಇರ್ಲಿ. ಹುಷಾರ್. ಸಾಯಿಸ್ಬಿಡ್ತೀನಿ. ನಿಲ್ಸಣ. ಅಲ್ಲ, ಅವ್ರು ಹೊಡಿಯೋದ್ರಲ್ಲಿ ಒಂದ್ ನ್ಯಾಯ ಇದೆ. ನೀನ್ ಯಾಕಣ ಹೊಡಿತಾ ಇದೆಯಾ? ಇಸ್ಯಾನೇ ಗೊತ್ತಿಲ್ಲ ನಿನಗೆ? ನೀನೇನೋ ತಪ್ಪು ಮಾಡಿದ್ಯಾ? ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ ಮೇಲಿನ ಭಯಕ್ಕಲ್ಲ. ಎಲ್ಲಿಂದಾನೇ ಬಂತು ನಿನಗೆ ಇಷ್ಟೊಂದು ಧೈರ್ಯ? ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ. 25 ವರ್ಷದ ಹಿಂದೆ ನಿನ್ನ ಮನೆ, ಸಂಸಾರ, ಆಸೆ, ಕಲ್ತು ಎಲ್ಲ ಬೆಂಕಿನಲ್ಲಿ ದಗದಗ ಅಂತ ಉರಿತಲ್ಲ, ಇವತ್ತು ಹಾಗೆ ಉರಿಯುತ್ತೆ. ನೋಡ್ತೀಯಾ? ಈ ವೈದೇಹಿ, ಏ ಸುಹಾಸಿನಿ, ಏನಂದೆ ನೀನು? ಈ ಮನೆನ ಸುಟ್ಟು ಹಾಕ್ತೀಯ? ಹೊಗಳೋ ನಾಯಿ ಕಚ್ಚೋದಿಲ್ಲ. ವೈದೇಹಿ, ಮಾತಾಡ್ಬೇಡ. ಇನ್ ಮುಂದೆ ನೀನ್ ಮಾತಾಡ್ಕೂಡ್ದು. ಇನ್ನೇನಿದ್ರು ನಾನ್ ಮಾತಾಡ್ತೀನಿ. ನನ್ನ ಕಾಲ. ಮಾತಾಡ. ನಿಮ್ಗೆ ಹೇಳಿದ್ದು ಹೋಗಿ ಅಂತ. ಸಾರಿ, ಅದು ನೀನು ಹೋಗಿ ಅಂದೆ ಅಲ್ಲ, ತುಂಬಾ ಜನ ಇದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಹಾಗಾದ್ರೆ ಹೋಗು. ಅಮ್ಮ
ಅದಕ್ಕೆ ಅದಕ್ಕೆ ಪ್ಲಾನ್ ಎ ಮರ್ಯಾದೆ ಅಮ್ಮ. ಮಚ್ಚ ಯಾರು ನೀವು ಸೆನ್ಸೇಷನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀವಿ. ಹಂಗಂದ್ರೆ ಅಲ್ಲ, ಸೆನ್ಸಸ್ ತಗೊಳಕ್ಕೆ. ನಿಮ್ಮ ಮನೆಯವ್ರು ಎಷ್ಟು ಜನ ಇದ್ದಾರೆ? ಮಚ್ಚ ಮಾಡ್ತೀನಿ. ಪೆನ್ನು ಪೇಪರ್ ಏನು ತಂದೆ ಇಲ್ಲ? ಅದು ನಮ್ಮವ್ರ ಹತ್ರ ಇದೆ. ಅವರು ಏನು ತಂದೆ ಇಲ್ಲ? ಕರೆಕ್ಟಲ್ವಾ? ಇದು ದೇವಸ್ಥಾನ ತಗೊಂಡು ಆಮೇಲೆ ಸೈಂಟಿಸ್ಟ್ ಮಾವ. ಯಾರು ನೀನು? ಅದು ಯಾರೇನು? ಹಾಯ್. ಹಾಯ್. ಯಾರು ನೀವು? ಅದು ಇಲ್ಲಿ ವಾಸ್ತು ಸರಿ ಇಲ್ಲ, ಆ ಕಡೆ ಬಂದು ಮಾತಾಡ. ಅದು ಶಿವಮ್ಮ ನೀವೇನಿಲ್ಲಿ? ಇಲ್ಲ. ಸರಿ, ಹಾಗಾದ್ರೆ ಹೊರಡಿ. ಏನೇ ವೈದೇಹಿ, ಇದು ಕನಸೋ ನೆನ್ಸೆ? ನಾನೇ ನನ್ನ ಕಣ್ಣಾರೆ ನೋಡಿದ್ದನ್ನ ನಂಬಕ್ಕೆ ಆಗ್ತಾ ಇಲ್ವಲ್ಲೇ. ಇದೇನ್ ನಡೀತಾ ಇದೆಯೇ? ಆ ಸುಹಾಸಿನಿ ನನ್ನನ್ನ ಸಾರಿ ಕೇಳಿದ್ಲಲ್ಲೇ. ನೀನ್ ಅವಳಿಗೇನಂತ ಹೇಳಿ ಹೆದರ್ಸಿದೀಯೇ? ಯಾಕೆ ನೀನ್ ಕಂಡ್ರೆ ಹೆದರ್ತಾಳೆ? ಏನಾದ್ರೂ ಮಾಟ ಗೀಟ ಮಾಡಿಸ್ತಿದ್ಯಾ? ಸತ್ಯಕ್ಕಿರೋ ತಾಕತ್ತನ್ನ ಅರ್ಥ ಮಾಡಿಸ್ದೆ. ಈಗ ನೋಡು, ಹೆದ್ರಿ ಹಿಂಡಿ ಹಿಪ್ಪೆ ಆಗಿದ್ದಾಳೆ. ಅದ್ ಸರಿ, ಏನ್ ಹೇಳಿದೆ ಅವಳಿಗೆ? ಹೇಳ್ತೀನಮ್ಮ, ಸಮಯ ಬಂದಾಗ ಎಲ್ಲ ಸತ್ಯನೂ ಹೇಳ್ತೀನಿ. ಇನ್ಮೇಲೆ ಈ ಮನೆಯಲ್ಲಿ ಹೆದರ್ಕೊಳ್ಳೋರು ಹೆದರ್ಸ್ತಾರೆ, ಹೆದರ್ಸೋರು ಹೆದರ್ಕೊಳ್ತಾರೆ. ಎಲ್ಲ ರಿವರ್ಸ್ ಆಗುತ್ತೆ, ನೋಡ್ತಾ ಇರು. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ ಎಲ್ಲ ನನ್ನಿಂದ ಕಿತ್ಕೊಂಡ್ಲು ಅಲ್ವಾ? ಒಂದೊಂದಾಗೆ ಅವಳೇ ಅದನ್ನ ನನಗೆ ವಾಪಸ್ ಕೊಡ್ತಾಳೆ. ಯಾರು ಬೇಕಿತ್ತು ನಿಮ್ಗೆ? ಏಯ್, ನಿಮ್ನೆ ಕೇಳ್ತಾ ಇರೋದು, ಮಾತಾಡಿ. ಏನ್ ಪುಟ್ಟಿ ನಿನ್ನ ಹೆಸರು? ಪುಟ್ಟಿ, ನಿನ್ನ ಹೆಸರೇನು? ಇಲ್ಲಿಂದ ಅವನ್ ಬಿಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ ತಾನೆ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದ್ ಸರಿ, ಒಳಗೆ ಹೆಂಗ್ ಬಂದ್ರಿ ನೀವು? ಒಳಗ್ ಬಂದಿರ್ಬೋದು, ಆದ್ರೆ ಆಚೆ ಮಾತ್ರ ಹೋಗಕ್ಕಾಗಲ್ಲ.
ಏನೋ ಶಾಂತ, ನಿನ್ನ ಕಾಪಾಡಕ್ಕೆ ಯಾರೋ ರೌಡಿ ಡಾನು 100 ಜನ ಬರ್ತಾರ ಅನ್ಕೊಂಡ್ರೆ ನಿನ್ನ ಕಾಪಾಡಕ್ಕೆ ಯಾರೋ ಲೇಡೀಸ್ನ ಕರ್ಸಿ ಅಲ್ಲೋ. ಲೇ ರೌಡಿ ಅಲ್ಲ, ರೌಡಿ ಬೇಬಿ. ಲೇ ನಿಮ್ಗಳ ಕಣ್ಣಲ್ಲಿ ಬೆರಳಿಟ್ಬಿಟ್ಟು ಹಂಗೆ ರಬ ರಬ ಅಂತ ಆಡಿಸ್ಬಿಡ್ತಾರೆ. ಒಂದ್ ಸೆಕೆಂಡ್ ಅಲ್ಲಿ ಸುಯ್ಕ್ ಅಂತ ಹಂಗೆ ಅರ್ಥ ಪಾಸ್ ಆಗುತ್ತೆ ನೋಡು. ಕುಳ್ಳುಗಿದ್ರು ಒಳ್ಳೆ ಜಿಂಕೆ ತರ ಆಡ್ತಾ ಇದ್ದೆ ನನ್ ಮಕ್ಳ. ಕಾಲು ಹೊಡೆದು ಇವಾಗ ನಡೆಯಕ್ಕೆ ಆಗಲ್ಲ, ಹಂಗ್ ಮಾಡ್ಬಿಟ್ಟಿದ್ದೀರಲ್ಲೋ. ಈಗ ನೋಡ್ತಾ ಇರೋ ನಿಮ್ಗಳಿಗೆ ಹೆಂಗ್ ನರ್ಕ ಕಾಣುತ್ತೆ ಅಂತ. ಓ ಭ್ರಮೆ ಬಂದಿರ್ಬೋದು, ಆದ್ರೆ ಬಂದವ್ರು ನಿನ್ ಕಾಪಾಡಕ್ ಆಗುತ್ತಾ? ಸಾಕನು ಬಿಲ್ಟಪ್. ಇಂಥ ಬಿಲ್ಟಪ್ಗಳು ಎಲ್ಲ ನಾನು ಬೆಜ್ಜಾನ್ ನೋಡಿದ್ದೀನಿ. ಆಫ್ಟರ್ ಆಲ್ ಬಳೆ ತೊಟ್ಟು ಹೆಂಗಸ್ರು ಇವ್ರು ಏನ್ ಮಾಡಕ್ ಸಾಧ್ಯನಾ? ಅದೇ ಬಳೆನ ಕಾಯಿಸಿ ತೊಡೆಗಿಟ್ರೆ ನರ್ಕ ಕಾಣುತ್ತೆ, ಕೊಲ್ಲಿಗಿಟ್ರೆ ಯಮ ಕಾಣ್ತಾನೆ. ಜೀವ ಕೊಡೋಳಿಗೆ ಜೀವ ತೆಗಿಯಕ್ ಬರೋದೇನೋ ಗುಂಡು ಗೋವಿಂದ ಸಮಯ. ಯಾಕೆ ಬಂದಿರೋದು ಹೆಂಗಸ್ರೇ ಆಗಿದ್ರು ಭಯ ಆಗ್ತಾ ಇದ್ಯಾ? ಭಯನ? ಯಾವ ಭಯನೂ ಇಲ್ಲಪ್ಪ. ಭಯ ಆಗ್ತಾ ಇಲ್ವಾ? ಏನ್ ನೋವು ಕಾಂತ? ತಲೆನೋವು. ಹುಡುಗಿ ಇಲ್ಲ ಅಂತ ತಲೆನೋವು. ಓ ಹುಡುಗಿ ಇಲ್ಲ ಅಂತನಾ? ಕಾಂತ ನೀವ್ ಯೋಚನೆ ಮಾಡ್ಬಿಡಿ, ಒಳ್ಳೆಯವರಿಗೆಲ್ಲ ಒಳ್ಳೇದೇ ಆಗತ್ತಂತೆ. ಅತಿ ಶೀಘ್ರದಲ್ಲಿ ನಿಮ್ಗೊಂದು ಒಳ್ಳೆ ಹುಡುಗಿ ಸಿಗ್ತಾಳ, ಆಯ್ತಾ? ಆಹಾ, ಡೈನೋಸರ್ ಮನೆಯಿಂದ ಬಂದ್ಮೇಲೆ ನನ್ ಲಕ್ ಏನಾದ್ರು ಚೇಂಜ್ ಆಗೋಯ್ತಾ? ಚಾಮುಂಡಿ ಮೇಡಮ್, ನಿಮ್ಮ ಬಾಯಲ್ಲಿ ಈ ತರ ಮಾತು ಬರ್ತಾ ಇದೆ ಅಂದ್ರೆ ಸಾಕ್ಷಾತ್ ತಾಯಿ ಚಾಮುಂಡಿನೇ ಆಶೀರ್ವಾದ ಮಾಡ್ದಂಗಾಯ್ತು. ಥ್ಯಾಂಕ್ ಯು ಮೇಡಮ್. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕು. ಯಾಕಂದ್ರೆ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೆ. ನಾನು ಸಾರ್ಥಕ್ ಹೋಗಿ ಆರ್ತಿನ ಮತ್ತೆ ಪಾಪನ ಕರ್ಕೊಂಡ್ ಬರ್ತೀವಿ. ಅಣ್ಣ ಮತ್ತೆ ಅಮೂಲ್ಯ ಹೋಗಿ ಗಣಪತಿ ತಗೊಂಡ್ ಬರ್ತಾರೆ. ಅದೇಂಗಾಗುತ್ತೆ ಮೇಡಮ್? ಮೊನ್ನೆಯಿಂದನೂ ಸಾರ್ಥಕ್ ಸರ್ ಹೇಳ್ತಾನೆ ಇದಾರೆ, ಈ ಸತಿ ನಾವಿಬ್ರೆ ಹೋಗಿ ಗಣೇಶ ತಗೊಂಡ್ಬರೋಣ ಅಂತ. ಇದಕ್ಕೆ ಯಾಕೋ ಸಾರ್ಥಕ್ ಸರ್ ಒಪ್ಪ ಡೌಟು. ಕಾಂತ ನೀವ್ ಯೋಚನೆ ಮಾಡ್ಬೇಡಿ, ನಾ ಚಾಮುಂಡಿ ಅವತಾರ ತಾಳಿದ್ರೆ ಸಾರ್ಥಕ್ ಒಪ್ಕೊಳ್ಳೇಬೇಕು. ಆದ್ರೂ ಮೇಡಮ್, ನಿಮ್ಮ ಮತ್ತೆ ನಿಮ್ ಗಂಡು ನೋಡಿದ್ರೆ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ಭಯನೂ ಆಗುತ್ತೆ. ಯಾಕೋ? ಯಾಕೆ ಅಂದ್ರೆ ನಾನು ಮದುವೆ ಆದ್ಮೇಲೆ ನಿಮ್ ತರನೇ ನನ್ನ ಹೆಂಡತಿನು ಚಾಮುಂಡಿ ಅವತಾರ ಎಲ್ ತಾಳ್ತಾಳೆ ಅಂತ. ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ನನಗಿನ್ನ ಹುಡುಗಿ ಸಿಕ್ಕಿಲ್ಲ. ಅದೊಂದು ಖುಷಿ ಅಂತೂ ಇದೆ ನನ್ಗೆ. ಕಾಂತ ಅಲ್ಲ ಅಗ್ನಿ, ಅವನು ನನ್ನ ಮೇಲೆ ಯಾಕೆ ಪತ್ತೇದಾರಿಕೆ ಮಾಡಬೇಕು? ನಾನು ಏನಂತ ಕೆಲಸ ಮಾಡಿದ್ದೀನಿ? ನೀವಾದ್ರೂ ಹೇಳ್ರ ನಾನೇನಾದ್ರು ತಪ್ಪು ಮಾಡಿದ್ದೀನ? ಹಂಗೇನಿಲ್ಲ ರಾಯರೇ, ಅವನು ತುಂಬ ತರಲಿ ಹುಡುಗ. ಅವನು ಮೋಸ ಮಾಡಕ್ಕೆ ಬಂದಿದ್ದ, ನಮ್ಗೆ ಗೊತ್ತಾಯ್ತು, ಅದಕ್ಕೆ ಅವನು ಹುಡುಗ್ಬಿಟ್ಟ. ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರೆ, ಯಾರನ್ನೂ ನಂಬಕ್ಕಾಗಲ್ಲ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಅದಿರಲಿ ನೋಡು, ನೀನು ಆ ಹುಡುಗರಿಗೆ ಹೊಡೆಯೋದು ನನಗಿಷ್ಟ ಆಗಲ್ಲ. ಇನ್ಮೇಲೆ ಹಾಗೆ ಮಾಡಬೇಡ. ಛೇ, ನಾನೇ ಮೋಸ ಹೋದ್ನಲ್ಲ. ಹಲೋ, ನಿನ್ಗೆ ಬುದ್ಧಿ ಇಲ್ವಾ? ವೇದಾಂತ್ ನಚ್ಚೇಲ ಕಾಂತ ನನ್ ಮನೆಗ್ ಬರ್ತಾನೆ, ಅದನ್ನ ಹೇಳ್ಬೇಕು ಅಂತ ಅಷ್ಟನ್ನು ಗೊತ್ತಾಗಲ್ವಾ ನಿನ್ಗೆ? ಏನು, ಕಾಂತ ಅಣ್ಣಗ್ ಬಂದಿದ್ನ? ಹೌದು, ಅಡ್ಗೆ ಅವನಾಗ್ ಬಂದಿದ್ದ. ಸೂರ್ಯ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದ. ಸೂರಿಗೆ ಹಳೆ ನೆನ್ಪಲ್ಲ ರೀಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದ. ಇಲ್ಲ, ನನಗೆ ಈ ವಿಷಯ ಎಲ್ಲ ಏನೂ ಗೊತ್ತಿಲ್ಲ. ಮತ್ತೆ ಅಲ್ಲಿ ಏನ್ ಮಾಡ್ತಾ ಇದೀಯಾ? ಈಗ ಎಲ್ಲಿದ್ದಾನೆ ಆ ಕಾಂತ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳು. ಆ ಕಾಂತ ಏನಾದ ಅಂತ ಕೇಳಿದೆ.
ತಪ್ಪಿಸ್ಕೊಂಡು ಹೋದ. ನೀವ್ ನೋಡಿದ್ರೆ ಕಾಂತ ಬಂದಿದ್ದ, ಅವನ್ ತಪ್ಪಿಸ್ಕೊಂಡು ಹೋದ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ವೈದೇಹಿ ವಾಪಸ್ ಮನೆಗ್ ಬಂದ್ ಕೂತಿದ್ದಾಳೆ. ಏನು, ವೈದೇಹಿ ಮನೆಗೆ ವಾಪಸ್ ಬಂದಿದ್ದಾಳ? ಅವಳು ಮೊದಲು ತುಂಬಾ ಅಮಾಯಕಿ ತರ ಇತ್ತು. ನಾನು ಏನೇ ಹೇಳಿದ್ರು ಅದಕ್ಕೆಲ್ಲ ಸರಿ ಅಂತ ತಲೆದೂಗ್ತಾ ಇದ್ಲು. ಆದ್ರೆ ಈಗ ನನ್ನನ್ನೇ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅವಳ ಹಾವ ಭಾವ ನಡೆ ನುಡಿ ಪ್ರತಿಯೊಂದು ಚೇಂಜ್ ಆಗಿದೆ.